ಮುಂದುವರಿದಂತೆ ಸಂತೋಷ್ ಲಾಡ್ ಅವರು ಇನ್ನೂ ಹಲವು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಸುಪ್ರೀಂ ಕೋರ್ಟ್ ಎಲ್ಲಿ ಹೇಳಿತ್ತು ಅಲ್ಲಿ ಇವರು ಮಂದಿರವನ್ನ ಕಟ್ಟಿಲ್ಲ, ರಾಮ ಮಂದಿರವನ್ನ ಸರಿಯಾದ ಜಾಗದಲ್ಲಿ ಕಟ್ಟೇ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಅವ್ರು ಹೇಳ್ತಾರೆ ರಾಮ ಮಂದಿರವನ್ನು ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ, ರಾಮ ಮಂದಿರ ನಿರ್ಮಾಣದಿಂದ ಬಡತನ ನಿರ್ಮೂಲನೆ ಆಗಿದೆಯಾ, ನಮ್ಮೂರು ಹಳ್ಳಿಗಳ ಅಕ್ಕ ತಂಗಿಯರಿಗೆ ಅನುಕೂಲ ಆಗಿದೆಯಾ, ಹೀಗಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಗರು ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಲಾಡ್ ಹೇಳಿಕೆಗೆ ದೋಸ್ತಿ ಕುಮಾರಸ್ವಾಮಿಯಿಂದಲೂ ಕೂಡ ಖಂಡನೆ ವ್ಯಕ್ತವಾಗಿದೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ, ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ, ಅದು 40% ಕಟ್ಟಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ ನಮ್ಮ ಹಳ್ಳಿಯಾಗ ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು? ನೋಡಿ, ಕಾಂಗ್ರೆಸ್ ಅವರು ಸೋಲಿನ ಭೀತಿ, ಈಗಾಗಲೇ ಕಾಂಗ್ರೆಸ್ INDA ಪಾರ್ಟ್ನರ್ಸ್ ಅಲ್ಲ, ಅವಾಗ ಮನೆ ಖಾಲಿ ಮಾಡ್ತಾವ್ರೆ. INDIA ಈಗ ಮಾತ್ರ ಉಳಿದಿದೆ ಅಷ್ಟೇ. ಇಂದಿರಾ ಕಾಂಗ್ರೆಸ್ ಹೋದ್ಬಿಟ್ರೆ ಕಾಂಗ್ರೆಸ್ ಪೂರ್ತಿ ಮನೆ ತೊಳೆದೋಗಿದೆ. ಈಗ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳನ್ನ ಹೇಳಕ್ ಇಷ್ಟಪಡ್ತಾರೆ. 140 ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂತ ದೇಶದ ಇತಿಹಾಸದಲ್ಲಿನೇ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡಂತ ಒಂದು ಮಂದಿರ ಅದು ಕೇವಲ ದೇವರ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅಂತ ಇಡೀ ದೇಶ ಜನ ತೀರ್ಮಾನ ಮಾಡಿದ್ದಾರೆ. ಶ್ರೀರಾಮ ಮಂದಿರದಲ್ಲಿ ಸರ್ವೆ ನಂಬರ್ ಬದಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರ ಮಾತುಗಳು ಇನ್ನು ಯುವಕರವರು ಪ್ರತಿಕ್ರಿಯೆಗೂ ಯೋಗ್ಯ ಅಂತ ನನ್ಗನ್ಸಿಲ್ಲ. ಒಂದ್ಸಾರಿ ರಾಮ ಮಂದಿರಕ್ಕೆ ಹೋಗಿ ಶ್ರೀರಾಮನ ದರ್ಶನ ಮಾಡಿ ಬನ್ನಿ, ಆನಂತರ ಆದ್ರೂ ನಿಮ್ಮ ಮನಸ್ಸು ಶುದ್ಧ ಆಗಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ. ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ ಅದು.